ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರಿಗಡುಬು ಮಾಡಿದ್ದೀನಿ. ಈ ಕರಿಗಡುಬನ್ನು ನಮ್ಮೂರ ಕಡೆ ಮಾಡ್ತಾ ಇರ್ತಾರೆ. ಯಾರ್ಯಾರಿಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ವೋ ಆರಾಮಾಗಿ ಈ ಕರಿಗಡುಬನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಮಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಕರಿಗಡುಬನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆ ಅಷ್ಟೇ ಟೇಸ್ಟ್ ಕೊಡುತ್ತೆ. ಹಬ್ಬಕ್ಕೆ ಆರಾಮ ಮಾಡ್ಕೊಂಡು ತಿನ್ಬೋದು. ಈ ಕರಿಗಡುಬಿನ ಜೊತೆ ಒಂದು ಮಾವಿನಕಾಯಿನ ಚಿತ್ರಾನ್ನ, ಒಂದು ಬೇವು ಮತ್ತು ಅದ್ರ ಜೊತೆ ಸ್ವಲ್ಪ ಪಲ್ಯ ಕೋಸಂಬರಿ ಮಾಡ್ಕೊಬಿಟ್ರೆ ಇನ್ನೇನು ಬೇಡ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಈ ಕರಿಗಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕರಿಗಡುಬು ಮಾಡೋದಕ್ಕೆ ನಾವು ಮಾಮೂಲಿಯಾಗಿ ಒಬ್ಬಟ್ಟಿಗೆ ಯಾವ ರೀತಿ ಹೂರಣ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. ಇಷ್ಟು ನೀರು ಹಾಕ್ಕೊಂಡ್ರೆ ನಾವು ಬೇಳೆ ಕಟ್ಟಿನ ಸಾಂಬಾರು ಮಾಡೋಕ್ಕೆ ಬೇಳೆ ಕಟ್ಟು ಕರೆಕ್ಟಾಗಿ ಬರುತ್ತೆ. ಇವಾಗ ಒಲೆ ಮೇಲೆ ನಾನು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡು ಈ ಕರಿಗಡುಬಿಗೆ ಬೇಕಾದಂತಹ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ನಾವು ಏನು ಬೇಳೆ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಕಲಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧದಷ್ಟು ಮೈದಾ ಹಿಟ್ಟು, ಒಂದು ಅರ್ಧದಷ್ಟು ಚಿರೋಟಿ ರವೆ ಎರಡನ್ನೂ ಹಾಕಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಚೆನ್ನಾಗಿ ಕಾಯಿಸಿರುವಂತಹ ತುಪ್ಪ ಹಾಕಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ನಂತರ ನೀರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಮೈದಾ ಉಪಯೋಗಿಸಲ್ಲ ಅನ್ನೋರು ಗೋಧಿ ಹಿಟ್ಟನ್ನು ಸಹ ಬಳಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಕಲಸಿಟ್ರೆ ಹಿಟ್ಟು ಚೆನ್ನಾಗಿ ನೆಂದು ನಮಗೆ ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಇವಾಗ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಳೆನೂ ಸಹ ಚೆನ್ನಾಗಿ ಬೇಯ್ತಾ ಇದೆ, ಬೇಗ ಬೇಯುತ್ತೆ ಬೇಳೆ ಎಲ್ಲನ. ನಾನಿಲ್ಲಿ ಒಬ್ಬಟ್ಟು ಸಾಂಬಾರನ್ನು ಮಾಡಿಲ್ಲ, ಏಕೆಂದರೆ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಒಬ್ಬಟ್ಟು ಸಾಂಬಾರನ್ನು ಮಾಡಿ ತೋರಿಸಿದ್ದೀನಿ ಆಲ್ರೆಡಿ. ಇವಾಗ ಇನ್ನೊಂದು ಸಲ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ತಿರುವು ಹಾಕಬೇಕು. ನಂತರ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಬೇಳೆನೂ ಸಹ ಚೆನ್ನಾಗಿ ಬಸ್ಕೋಬೇಕು. ನಂತರ ನಾವು ಬೇಳೆಗೆ ಏನು ಬೇಳೆ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಬೆಲ್ಲ ತೊಗೋಬೇಕು. ಸ್ವೀಟ್ ಕರೆಕ್ಟ್ ಆಗುತ್ತೆ. ಒಂದು ವೇಳೆ ಸ್ವೀಟ್ ಕಡಿಮೆ ಬೇಕು ಅನ್ನೋರು ಕಡಿಮೆ ಕೂಡ ಹಾಕ್ಕೋಬೋದು. ಇವಾಗ ನಾನು ಅದನ್ನು ಬೆಲ್ಲನೆಲ್ಲನ ಪುಡಿ ಮಾಡಿ ಬೇಳೆಗೆ ಸೇರಿಸಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೇರಿಸ್ಬಾರ್ದು. ನಾವು ಬೆಲ್ಲ ಹಾಕಿದ ನಂತರ ಈ ಥರ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬೇಳೆ ಮತ್ತು ಬೆಲ್ಲ ಚೆನ್ನಾಗಿ ಬೇಯುತ್ತೆ. ಕೊನೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಣಶುಂಠಿ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿರೋಂತಹ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೆನ್ನಂತಹ ಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ಹೂರಣ ಗಟ್ಟಿಯಾಗಿರಬೇಕು. ನಾವು ಕೈಯಲ್ಲಿ ಉಂಡೆ ಕಟ್ಟಿದಾಗ ಅದು ನೀರಿನ ಅಂಶ ಎಲ್ಲ ಕೈಗೆ ಅಂಟ್ಕೋಬಾರ್ದು. ಆ ಥರ ಇದ್ದಾಗ ಕರಿಗಡುಬೆಲ್ಲ ಚೆನ್ನಾಗುತ್ತೆ. ಹೋಳಿಗೆ ಕೂಡ ಆ ಥರ ಇದ್ದಾಗ ಚೆನ್ನಾಗಾಗುತ್ತೆ. ಆದಷ್ಟು ನಾವು ಬೇಳೆನ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ಆ ಹೂರಣ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಕಲಸಿಟ್ಟಂತಹ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಅದೇ ರೀತಿನ ಚಪಾತಿನ ಥರನೇ ನಾವು ತೆಳುವಾಗಿ ಲಟ್ಟಿಸ್ಕೋಬೇಕು. ನಂತರ ಈ ಥರ ಒಂದು ಕ್ಯಾಪಲ್ಲೋ ಅಥವಾ ಈ ಥರ ಒಂದು ಕಪ್ಪಲ್ಲೋ ನಮಗೆ ಯಾವ ಸೈಜ್ ಬೇಕೋ ಅಷ್ಟು ದೊಡ್ಡದಾಗಿ ನಾವು ಈ ಥರ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ. ಈ ಕರಿಗಡುಬು ತುಂಬ ಚಿಕ್ಕದಾಗಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಅಥವಾ ನಾವು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇಷ್ಟಿಷ್ಟೇ ಸಹ ಲಟ್ಟಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಇಷ್ಟೇ ಸಹ ಮಾಡಿಕೊಂಡು ಈ ಥರನೂ ಲಟ್ಟಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಚಪಾತಿಲಿ ಏನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಇವಕ್ಕೆ ಎಲೆ ಅಂತ ಹೇಳ್ತೀವಿ. ಈ ಎಲೆಗೆ ಎಷ್ಟು ಬೇಕಾಗುತ್ತೋ ಹೂರಣ ಅಷ್ಟು ಹೂರಣ ಇಟ್ಟು ನಂತರ ನೀರಲ್ಲಿ ಕೈಯನ್ನು ಹತ್ಕೊಂಡು ಸುತ್ತ ಒಂದ್ಸಲ ನೀರು ಹಚ್ಚಿ ಚೆನ್ನಾಗಿ ಅಂಟಿಸ್ಕೋಬೇಕು. ನಾವೇನು ಎಣ್ಣೆಲಿ ಕರೆದಾಗ ಆ ಹೂರಣ ಹೊರಗೆ ಬರದೇ ಇರೋ ಥರ ನೀಟಾಗಿ ಲಾಕ್ ಮಾಡಿದರೆ ಚೆನ್ನಾಗಿರುತ್ತೆ. ಈ ರೀತಿ ತುಂಬಿಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಒಳಗೆ ಹೋಗಬಾರ್ದು, ಆ ರೀತಿ ಚೆನ್ನಾಗಿ ತುಂಬ್ಕೋಬೇಕು.
ಇವಾಗ ಕರಿಗಡುಬನ್ನೆಲ್ಲ ಚೆನ್ನಾಗಿ ತುಂಬ್ಕೊಂಡಾಗಿದೆ. ನಂತರನ ನಾವು ಯಾವ ರೀತಿ ಕರ್ಜಿಕಾಯಿನೆಲ್ಲ ಕರಿತೀವೋ ಅದೇ ರೀತಿನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಈ ಕರಿಗಡುಬನ್ನು ಕರಿಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರನ ಈ ಕರಿಗಡುಬಿಗೆ ಒಂದು ಕಾಯಿ ಹಾಲು ಮಾಡ್ತಾ ಇದ್ದೀನಿ. ಕಾಯಿ ಹಾಲು ಮಾಡೋದಕ್ಕೆ ಒಂದು 1/4 ಬಟ್ಲಷ್ಟು ಕಾಯಿ, ರುಚಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ, 1-2 ಏಲಕ್ಕಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಂತರನ ಇದನ್ನು ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಬೇಕು. ತುಂಬ ಎಲ್ಲ ಹಾಕಬಾರ್ದು, ಸ್ವಲ್ಪನೇ ನೀರು ಸೇರಿಸಿ ಚಿಕ್ಕದ ಹೆಚ್ಚಿರೋವಂತಹ ಬಾಳೆಹಣ್ಣನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರಿಗಡುಬಿ ಬೇಕಾದಂತಹ ಕಾಯಿ ಹಾಲು ಕೂಡ ರೆಡಿಯಾಗಿದೆ. ಇದ್ರ ಬದಲಾಗಿ ನಾವು ಬಾಳೆಹಣ್ಣಿನ ಸೀಕರಣೆ, ಮಾವಿನ ಹಣ್ಣಿನ ಸೀಕರಣೆ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಕಾಯಿ ಹಾಲು ಜೊತೆ ಕರಿಗಡುಬು ಸಹ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಹಾಲು ಜೊತೆ ಕರಿಗಡುಬು ಸಹ. ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಯಾರ್ಯಾರಿಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ವೋ ಆರಾಮಾಗಿ ಅವರು ಈ ಕರಿಗಡುಬನ್ನು ಮಾಡ್ಕೊಂಡು ತಿನ್ಬೋದು. 1-2 ದಿನ ಇಟ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಮರಿದೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.